ನಿಮ್ಮ ಸಹೋದರರು ಅವರು ಕೂಡ ಏನು ಅಂದರೆ ನಿಮ್ಮ ಜೊತೆಗೆ ಯಾವತ್ತೂ ಕೂಡ ಸ್ಪಂದಿಸಿಲ್ಲ. ಬಟ್ ಈಗ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಇದೆ, ಕುಟುಂಬದವ್ರ ನಡುವೆ ಭಿನ್ನಾಭಿಪ್ರಾಯ, ಇದ್ರ ನಡುವೆ ಅದನ್ನ ಹೇಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋತೀರಿ ಅಂತ ನೀವು? ಇಲ್ಲ, ನನಗೆ ಇವಾಗ ಇಬ್ಬರು ಬ್ರದರ್ಸು ಇಲ್ಲ, ಹಾಗಾಗಿ ನನ್ನ ಕೇಸ್ ನನ್ನ ಕಡೆ ಸ್ಟ್ರಾಂಗ್ ಆಗ್ತಾ ಇದೆ. ಅದಕ್ಕೆ ಇವಾಗ ಒಂದು ನನಗೆ ಆಸಕ್ತಿ ಬಂದಿದೆ, ನಂಬಿಕೆ ಬಂದಿದೆ. ನಮ್ಮ ತಂದೆ ಸ್ಟುಡಿಯೋ ಜಾಗ ಉಳಿಸ್ಕೊಂಡು ಅವ್ರ ಜಾಗದಲ್ಲಿ ಏನಾದ್ರು ಒಂದು ಅವ್ರ ಹೆಸರುಗೆ ಮೆಮೊರಿಯಲಾಗಿ ಏನಾದ್ರು ಒಂದು ಮಾಡೋಣ ಅಂತ ಇವಾಗ ಒಂದು ನನಗೊಂದು ಚಾನ್ಸ್ ಸಿಕ್ಕಿದೆ. ಕೊನೆಯದಾಗಿ ಫೈನಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಅದನ್ನು ಮುಟ್ಟುಗೋಲು ಹಾಕೊಳ್ಳುವಂತಹ ಎಲ್ಲ ಆದೇಶಗಳಿರ್ತಕ್ಕಂಥದ್ದು. ಸೊ ಇದರ ವಿರುದ್ಧವಾಗಿ ಅಂದರೆ ನೀವು ಈಗ ಕೋರ್ಟ್ ಮೆಟ್ಲೇರ್ತೀನಿ ಕೂಡ ಅಂತ ಹೇಳ್ತಾ ಇದ್ದೀರಿ, ಯಾವ ರೀತಿ ಈ ಪ್ರಕ್ರಿಯೆನ ಮುಂದುವರಿಸ್ತೀರಿ ಏನು ಅನ್ನೋಂಥದ್ದು ಫೈನಲ್? ಇವಾಗ ಅವ್ರು ಕಳಿಸಿರೋದು ಲೆಟ್ರ್ ಪ್ರಕಾರ, ಅಂದರೆ ಜಿಲ್ಲಾಧಿಕಾರಿ ಕಳಿಸಿರೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ, ಅವರೇ ತಗೊಳ್ಬೇಕು ವಾಪಸ್ಸು ಅಂತ. ಅದ್ರ ಪ್ರಕಾರ 45 ವರ್ಷ ಅವ್ರು ಏನು ಆ್ಯಕ್ಷನ್ನೇ ತೊಗೊಂಡಿಲ್ಲ. ಸೊ ಅದನ್ನೆಲ್ಲ ನಾವು ಚಾಲೆಂಜ್ ಮಾಡಿ ಕಾನೂನು ಮೊರೆ ಹೋಗಿ ನಾವು ಹೇಗೆ ನ್ಯಾಯ ಪಡಿಬೇಕೋ ಪಡ್ಕೊಳ್ತೀವಿ. ಈಗ 20 ವರ್ಷ ಅಂದರೆ ಅದನ್ನು ಪರಭಾರೆ ಮಾಡೋ ಹಾಗಿಲ್ಲ ಅನ್ನೋಂಥದ್ದನ್ನು ಹೇಳಿದರು. ಸೊ ಆದೇಶದಲ್ಲಿತ್ತು ಸರ್ಕಾರ. ಈಗ ಆದರೂ ಕೂಡ ಇವರು ಮಾರಾಟ ಮಾಡಿದ್ದಾರೆ ಅನ್ನೋಂಥ ಕಾರಣಕ್ಕೆ ಅದನ್ನು ವಶಪಡಿಸ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸೊ ಏನು ಹೇಳ್ತೀರಿ? ನಾನು ಅದಕ್ಕೆ ಇವಾಗ ನಾನು ಎವಿಡೆನ್ಸ್ ಏನಕ್ಕೆ ಎಲ್ಲ ಮಾಧ್ಯಮಗಳಿಗೂ ಕಳಿಸಿದ್ದೀನಿ ಅಂದರೆ, ಇದರಲ್ಲಿ 10 ಎಕರೆ ಮಾರಾಟ ಮಾಡ್ಕೊಡಿದ್ರೆ ಇದರಲ್ಲಿ ಆಗಿನ ಸರ್ಕಾರನೇ ಕೈ ಜೋಡಿಸಿದೆಯಲ್ಲ, ಇವಾಗ ಅದಕ್ಕೇನು ಹೇಳ್ತೀರಾ ನೀವು? ಹೇಳಿ, ಏನು ಹೇಳ್ತೀರಾ ಅದಕ್ಕೆ? ನೀವು ಅದನ್ನು ಯಾವ ರೀತಿ ಚಾಲೆಂಜ್ ಮಾಡ್ತೀರಾ? ಮಾಡಬೇಕು, ಯಾಕಂದ್ರೆ ಇವಾಗ ದಾಖಲೆಗಳೆಲ್ಲ ಇದೆ ಅಲ್ವೇ. ಇವಾಗ ಅಂದ್ರೆ ಕಾನೂನು ಮುಖಾಂತರನೇ ಹೋಗಬೇಕು, ನಾವೇನು ಮಾಡೋಕ್ಕಾಗಲ್ಲ ಅದಕ್ಕೆ ಮೀರಿ. ಓಕೆ, ಫೈನಲಿ ಈಗ ವಿಷ್ಣುವರ್ಧನ್ ಅವ್ರ ಕುಟುಂಬ ಕೂಡ, ಭಾರತಿ ವಿಷ್ಣುವರ್ಧನ್ ಮತ್ತು ಅನಿರುದ್ಧ ಅವರು ಕೂಡ 10 ಗುಂಟೆ ಜಾಗನ ನಮ್ಮ ವಿಷ್ಣುವರ್ಧನ್ ಅವರ ಮಂಟಪಕ್ಕೆ ಕೊಡಬೇಕು ಅನ್ನೋಂಥ ನಿಟ್ಟಿನಲ್ಲಿ CM ಅವ್ರಿಗೆ ಮನವಿ ಮಾಡಿದ್ದಾರೆ. ಸೊ ಅದನ್ನು ನೀವು ಹೇಗೆ ತಗೊಳ್ತೀರಿ, ನೀವೇನು ಹೇಳ್ತೀರಿ ಅದಕ್ಕೆ ಅಂತ? ಇಲ್ಲ, ಅವ್ರ ಕಡೆ ಹೋಗೋದು ಅವ್ರ ಇಷ್ಟ, ಅವ್ರಿಗೆ ಅಧಿಕಾರ ಇದೆ, ಹೋಗ್ತಾರೆ, ಕೇಳ್ತಾರೆ, ಅದಕ್ಕೂ ನನಗೂ ಸಂಬಂಧ ಇಲ್ಲ. ನಾನು ವಿಷ್ಣುವರ್ಧನ್ ಸ್ಮಾರಕ ಕಟ್ಟೋದಕ್ಕೆ 10 ಗುಂಟೆಲಿ ಖಂಡಿತವಾಗ್ಲೂ ನನ್ನ ಬೆಂಬಲ ಇದೆ. ಅವ್ರು ಹೋಗಿ ಏನಾದ್ರು CM ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಜಾಗ ಕೊಟ್ಟರೆ ತುಂಬ ಸಂತೋಷ. ಥ್ಯಾಂಕ್ ಯು. ಎಸ್, ಇದಿಷ್ಟು ಗೀತಾ ಬಾಲೆ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.